السلام عليكم ورحمة الله وبركاته. السلام عليكم. ما شاء الله. الحمد لله. الحمد لله الذي جعل أولياءه أئمة يهدون وهم مهتدون. وقال تعالى في شانهم لا خوف عليهم ولا هم يحزنون. والصلاة والسلام على من انكشف عليه سر ما كان وما يكون. وبشر به الأنبياء وصدق به المرسلون. وعلى آله وصحابه الفائزون. أما بعد، فأعوذ بالله من الشيطان الرجيم. بسم الله الرحمن الرحيم. قل إن كان آباؤكم وأبناؤكم وإخوانكم وعشيرتكم آمنت بالله صدق الله مولانا العظيم. الصلاة والسلام عليك يا سيدي يا رسول الله. الصلاة والسلام عليك يا سيدي يا حبيب الله. وعلى آلك وصحبك يا رحمة للعالمين. صلى الله عليه وسلم. ಕುಂಡದ ಬೆಟ್ಟು ಜಮಾತಿಗೆ ಎಲ್ಲ ವರ್ಷ ಉರುಸಿನ ಟೈಮಲ್ಲಿ ತಪ್ಪದೆ ನಾನು ಬರ್ತಾ ಇದ್ದೆ. ಇಲ್ಲಿ ನಮ್ಮ ಕಾವಲ್ಕಟ್ಟೆ ಹಾಗೆ ಹನಫಿ ಮತ್ತು ಶಾಫಿ ಮಿಕ್ಸ್ ಇದ್ದಾರೆ. ಹಾಗೆ ಉರ್ದು ಎಲ್ರಿಗೂ ಕೂಡ ಅರ್ಥ ಆಗ್ಬೋದು ಅಲ್ವಾ? ಮಾತನಾಡಲಿಕ್ಕೆ ಆಗದಿದ್ರೂ ಕೂಡ ಹೇಳುವ ಭಾಷೆ ಅರ್ಥ ಆಗ್ಬೋದು. ಜಾಸ್ತಿ ಮಾತನಾಡೋದಿಲ್ಲ, 5-10 ನಿಮಿಷ ಮಾತ್ರ ಹಿಂದೆ ಕೂಡ ಎಲ್ಲರೂ ಕೂಡ ಮುಂದೆ ಬರೋ 5 ನಿಮಿಷ ನಸೀಹತ್ ಮತ್ತೆ ದುವಾ ಮಾತ್ರ, 1-2 ನಿಮಿಷ ನಿಂತ್ಕೊಳ್ಳಿಲ್ಲ ಕಡೆ ಯಾ ನಬಿ ಸಲಾಂ ಅಲೈಕುಂ ಯಾ ರಸೂಲ್ ಸಲಾಂ ಅಲೈಕುಂ ಯಾ ಹಬೀಬ್ ಸಲಾಂ عليكم صلوات الله عليكم يا نبي سلام يا رسول سلام عليكم يا حبيب سلام عليكم. أرسل الله تعالى عندنا نورا مبينا مصطفى ما جاء إلا رحمة للعالمين يا نبي عليكم يا رسول سلام عليكم يا حبيب سلام غلام مصطفى خاک پائے اولیاء غوث کے در کا گدا ہو عاشق احمد رضا ہو یا سلام علیکم یا رسول سلام علیکم یا حبیب سلام علیکم ಅಲ್ಲ ಜಲ್ಲ ಜಲಾಲುಹು ಸಲಾಂ ಅದರೊಂದಿಗೆ ಮದೀನದಲ್ಲಿ ಹೋಗಿ ಹೇಳಲಿಕ್ಕೆ ತೌಫೀಕ್ ನೀಡಲಿ. बैठे अल्हम्दुलिल्लाह हज़रत इब्राहिम उस्ताद रहमतुल्लाह तआला अलैहि के आस्थाने पर
हर साल उर्स का ये प्रोग्राम होता है। इस इलाके के हिंदू भी मुसलमान भी यहाँ हाजिर होते हैं। 3-4 दिन वाज़ो नसीहत का प्रोग्राम भी होता है और आखिर दिन सियासत वाले, राजकीय वाले, दूसरे मजहब के बड़े हजरात भी यहाँ आते हैं। गर्ज़े के अल्हम्दुलिल्लाह औलिया कराम का आस्थाना हमारे लिए रहमत और बरकत का जरिया है। रब ताला हम सबको औलिया कराम से मोहब्बत और अकीदत रखने की तौफीक अता फरमाए। ಇವತ್ತು ಫಸ್ಟ್ ರಾತ್ರಿಯಲ್ಲಿ ನೀವು ಶುರು ಮಾಡಿದ್ದು ಬುರ್ದಾ ಶರೀಫಿಂದ ಅಲ್ವಾ? ಅಲ್ಲಾಹ ಕಿ ರಸೂಲ್ ಕಿ ಮೊಹಬ್ಬತ್, ಅಲ್ಲಾಹ ಕಿ ಪ್ರವಾದಿ ಪ್ರೇಮದ ಬಗ್ಗೆ ಒಂದು ಬುರ್ದವನ್ನು ಶುರು ಮಾಡಿದ್ದೀರಿ. ಮೊಹಮ್ಮದ್ ಕಿ ಮೊಹಬ್ಬತ್ ದೀನ್ ಹಕ್ ಕಿ ಶರ್ತ್ ಅವ್ವಲ್ ಹೈ. ಇಕ್ಬಾಲ್ ಹಾಡ್ತಾ ಇದ್ದಾರೆ, ಮೊಹಮ್ಮದ್ ಕಿ ಮೊಹಬ್ಬತ್ दीन हक की शर्त अव्वल है, इसी में हो अगर खामी तो सब कुछ नामुकम्मल है. ಮೊಹಮ್ಮದ್ ರಸೂಲುಲ್ಲಾಹಿ ಆ ಪ್ರವಾದಿಯ ಪ್ರೀತಿಯೇ ಈಮಾನಿನ ಆತ್ಮ, ಈಮಾನಿನ ಜೀವ. ಮೊಹಮ್ಮದ್ ಕಿ ಮೊಹಬ್ಬತ್ ದೀನ್ ಹಕ್ ಕಿ ಶರ್ತ್ है, इसी में हो अगर खामी तो सब कुछ नामुकम्मल है. ಆ ಪ್ರೀತಿಯನ್ನು ಕೊರತೆ ಇದ್ದರೆ, ಕಮ್ಮಿ ಇದ್ದರೆ ಸಬ್ ಕುಚ್ ನಮಗೆ ನಮಾಜ್, ರೋಜಾ, ಹಜ್ ಏನಿದ್ರು ಕೂಡ ನಮಗೆ ಏನು ಇಲ್ಲದಾಗಿ. मोहम्मद की मोहब्बत खून के रिश्तों से बाला है. मोहम्मद की मोहब्बत खून के रिश्तों से बाला. ಪ್ರವಾದಿಯ ಪ್ರೇಮ ಅದು ಮೊಹಬ್ಬತ್ ರಕ್ತ ಸಂಬಂಧದಿಂದ ಜಾಸ್ತಿ ಬೆಲೆ ಇದೆ. ನಾವು ನೋಡೋದಿಲ್ಲ ಅಬೂ ಜಹಲ್ ಯಾರು? ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಂತ ಚಿಕ್ಕಪ್ಪ ಅಲ್ವಾ? ಅದೇ ಜಾಗದಲ್ಲಿ ಸಯ್ಯಿದುನಾ ಬಿಲಾಲ್ ರದಿಯಲ್ಲಾಹು ಅನ್ಹು ಮಕ್ಕಿ ಅಲ್ಲ, ನೋಡ್ಲಿಕ್ಕೆ ಚಂದ ಇಲ್ಲ, ಹಣ ಇದ್ದವರು ಕೂಡ ಅಲ್ಲ, ಆದ್ರೆ ಆ ಕಲ್ಬಲಿ ಪ್ರೀತಿ ಇದ್ದ ಕಾರಣ ಇವತ್ತು ಬಿಲಾಲ್ ನಮ್ಮೆಲ್ಲ ಕಲ್ಬಲಿ ಜೀವಂತವಾಗಿದ್ದಾರೆ. ಹಾಗೇನೆ तो मोहम्मद की मोहब्बत खून के रिश्तों से बाला है और रिश्ता दुनियावी कानून के रिश्तों से आला. ಇವತ್ತು ಕೂಡ ಅಗತ್ಯವಿದೆ. ಇವತ್ತು ಎಷ್ಟು ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸಲ್ಫಿ ಆಗಿ ಬಿಟ್ಟರೆ, ತಬ್ಲೀಗ್ ಆಗಿ ಬಿಟ್ಟರೆ, ನೂತನವಾದಿ ಹೋಗಿ ಬಿಟ್ಟರೆ ನಾವು ಅವರಿಂದ ದೂರ ಇರುವುದಿಲ್ಲ. ನಮ್ಮ ಅಣ್ಣ ಅಲ್ವಾ, ತಮ್ಮ ಅಲ್ವಾ, ತಂದೆ ಅಲ್ವಾ ಅಂತ ಹೇಳಿ ನಾವು ಅವರ ಸಂಬಂಧ ಇಟ್ಕೊಳ್ತೇವೆ. ಬದ್ರ್ ಒಂದು ದಿನ ಸಯ್ಯಿದುನಾ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಮತ್ತು ಅವರ ಮಗ ಒಟ್ಟಿ ಕೂತು ಮಾತಾಡ್ತಾ ಇದ್ದಾರೆ. ತಂದೆ ಮತ್ತೆ ಮಗ ಒಳ್ಳೆ ರೀತಿಯಲ್ಲಿ ಮಾತನಾಡುವಾಗ ತಂದೆ ಹತ್ರ ಮಗ ಹೇಳ್ತಾರೆ, ಓ ಅಬಿ, ಓ ನನ್ನ ತಂದೆ, ಬದ್ರ್ ಯುದ್ಧದಲ್ಲಿ ನಾನು ಮತ್ತೆ ನೀವು ಹತ್ತಿರ ಬಂದಿದ್ರು, ತುಂಬಾ ನನಗೆ ಚಾನ್ಸ್ ಇತ್ತು, ನಿಮ್ಮನ್ನು ಕೊಲ್ಲುವಂತ ನನಗೆ ಮೌಕ ಸಿಕ್ಕಿತ್ತು, ಮನಸ್ಸು ಮಾಡ್ತಾ ಇದ್ರಿ, ನಿಮ್ಮನ್ನು ಕೊಲ್ದು ಬಿಡ್ತಾ ಇದ್ದೆ, ಆದ್ರೆ ನೀವು ನನ್ನ ತಂದೆ ಅಂತ ನನ್ನ ಮನಸ್ಸು ಬಂದು ಬಿಟ್ಟ ಕಾರಣ ನಿಮ್ಮನ್ನು ಕೊಂದಲಿಲ್ಲ, ನಿಮ್ಮನ್ನು ಹಲ್ಲೆ ಮಾಡಲಿಲ್ಲ. ಅರ್ಥ ಆಯ್ತಾ? ಆಗ ಸಿದ್ದೀಕ್ ಹೇಳ್ತಾರೆ, ಓ ಅಬ್ದುರ್ ರಹಮಾನ್, ನಾನು ಆ ಟೈಮ್ ನಿನಗೆ ನೋಡ್ಲಿಲ್ಲ, ಆ ಟೈಮಲ್ಲಿ ನಾನು ನಿನಗೆ ನೋಡ್ಲಿಲ್ಲ, ನಾನು ಒಂದು ವೇಳೆ ನಿನಗೆ ನೋಡಿಬಿಡ್ತಾ ಇದ್ದಾರೆ ನನ್ನ ಮಗ ಅಂತ ನೀನು ಬಿಡ್ತಾ ಇರಲಿಲ್ಲ, ನನ್ನ ನಬಿಯಾದ ಮುಹಮ್ಮದ್ ರಸೂಲುಲ್ಲಾಹಿ ಅವನ ಶತ್ರುವಾಗಿ ನೆನಕೊಂಡನ ಅಲ್ಲೇ ಕೊಂದು ಬಿಸಾಡ್ತಾ ಇದೆ ಅಂತ ಸಯ್ಯಿದ್ನಾ ಸಿದ್ದೀಕ್ ಹೇಳ್ತಾ ಇದ್ದಾರೆ. अंत प्रीति मोहम्मद की मोहब्बत खून के रिश्तों से बाला है, ये रिश्ता दुनियावी कानून के रिश्तों से आला. इदे प्रीति ನಮ್ಮಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಸಹಾಬಗಳು ಹಾಗೆ ಅಲ್ವಾ? ಸ್ವಂತ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡಿದ ಮುಹಮ್ಮದ್ ರಸೂಲುಲ್ಲಾಹಿ. ಉಮ್ಮುಲ್ ಮುಮಿನೀನ್ ಸಯ್ಯಿದತುನಾ ಉಮ್ಮು ಹಬೀಬಾ ರದಿಯಲ್ಲಾಹು ಅನ್ಹಾ ಮಕ್ಕದಿಂದ ಹಬಶ ಹಿಜ್ರತ್ ಮಾಡ್ತಾರೆ, ಅಲ್ಲಿಂದ ಮದೀನಾ ಶರೀಫ್ ಹಿಜ್ರತ್ ಮಾಡಿ ಬಂದರು. ಅವರ ತಂದೆ ಆಗಿರುವ ಅಬೂ ಸುಫಿಯಾನ್ ರದಿಯಲ್ಲಾಹು ಅನ್ಹು ಎಷ್ಟು ತನ ಇಸ್ಲಾಂ ಕಬೂಲ್ ಮಾಡಲಿಲ್ಲ. ಮಕ್ಕದಿಂದ ಮದೀನಕ್ಕೆ ಬಂದರು. ಬರುವಾಗ ಗೊತ್ತಾಯ್ತು ನನ್ನ ಮಗಳು ಇಲ್ಲೇ ಇದ್ದಾಳೆ. ತುಂಬಾ ಸಮಯದಿಂದ ಮಗಳ ಮುಖ ನೋಡ್ಲಿಲ್ಲ, ತುಂಬಾ ಸಮಯದಿಂದ ಮಗಳಿಗೆ ನನ್ನ ಮುಲಾಖಾತು ಮಾಡಲಿಲ್ಲ. ಒಂದು ದಿನ ಕೂಡ ನನ್ನ ಮಗಳು ನನಗೆ ಸಿಕ್ಕಿಲ್ಲ. ಇವತ್ತು ಒಳ್ಳೆ ಅವಕಾಶವಾಗಿದೆ, ಮದೀನದಲ್ಲಿ ಬಂದಿದ್ದೇನೆ, ಫಸ್ಟ್ ನಾನು ನನ್ನ ಮಗಳು ಮಾರಿ ಹೋಗ್ತೇನೆ. ಎಲ್ಲಿ ಹೋಗಿದ್ದು? ಉಮ್ಮುಲ್ ಮುಮಿನೀನ್ ಉಮ್ಮು ಹಬೀಬಾ ರದಿಯಲ್ಲಾಹು ಅನ್ಹಾ ಮಗಳ ಮನೆಗೆ ಹೋಗುವಾಗ ಫಸ್ಟ್ ಎಂಟ್ರಾಗ ದೂರದಿಂದ ಮುಹಮ್ಮದ್ ನೋಡ್ತಾರೆ, ನನ್ನ ತಂದೆ ಬರ್ತಾ ಇದ್ದಾರೆ, ಅಬೂ ಸುಫಿಯಾನ್ ಬರ್ತಾ ಇದೆ. ಒಳಗೆ ಬಂದರು ಒಂದು ಜಾಗದಲ್ಲಿ ಕೂರ್ಲಿಕ್ಕೆ ಹೋಗುವಾಗ
ಉಮ್ಮವಿ ಹೇಳ್ತಾರೆ, ಓ ಅಬಿ, ಓ ನನ್ನ ತಂದೆ, ಆ ಚಾಪೆಯ ಮೇಲೆ, ಆ ಹಾಕಿರುವ ಮಂಚದ ಮೇಲೆ ನೀವು ಕೂರಬಾರದು. ಯಾಕೆ ಕೂರಬಾರದು? ಆ ಚಾಪೆ ಮೇಲೆ, ಆ ಶಾಲೆ ಮೇಲೆ ಕೂರುದೇರು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀವು ಕಾಫಿರ್ ಆಗಿದ್ದೀರಿ, ಮುಶ್ರಿಕ್ ಆಗಿದ್ದೀರಿ, ಆದ್ರೆ ನಜಿಸ್ ಆಗಿದ್ದೀರಿ. ನೀವು ಕಾಫಿರಾದ ಕಾರಣ ಮುಹಮ್ಮದ್ ರಸೂಲುಲ್ಲಾಹಿ ಅವರ ಬೆಡ್ಡಿನ ಮೇಲೆ ಕೂರುವಂತ ಹಕ್ಕು, ಅಧಿಕಾರ ನಿಮ್ಗೆ ಇಲ್ಲ. ಯಾರಿಗೆ ಹೇಳಿದ್ದು? ಸ್ವಂತ ತಂದೆಗೆ. ಎಷ್ಟೋ ಟೈಮ್ ನನ್ನಂತ ತಂದೆ ನೋಡ್ತಾ ಇರೋದು ಅದೇನೆ. ಅವ್ರು ಏನ್ ಹೇಳ್ತಾ ಇದಾರೆ? ನನ್ನ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ, ಆ ಪ್ರವಾದಿ ಕೂರುವ ಚಾಪೆಯಲ್ಲಿ ನೀವು ಕೂರಬಾರದು. ಇವತ್ತು ಕೂಡ ಅಗತ್ಯವಿರೋದು ನಮಗೆ, ನನ್ನ ಯುವಕರೇ, ಪ್ರವಾದಿಯ ಪ್ರೀತಿವಾಗಿ. ಅದೇ ನಮ್ಮಲ್ಲಿ ಕೊರತೆ ಕಮ್ಮಿ ಆಗ್ತಾ ಇರೋದು. ನಾವು ಅಣ್ಣ ಅಲ್ವಾ, ತಮ್ಮ ಅಲ್ವಾ, ಊರ್ನವ್ರು ಅಂತ ಹೇಳಿ ನಾವು ಅವರೊಟ್ಟಿಗೆ ಸೇರಿಕೊಂಡು ಅವರೊಟ್ಟಿಗೆ ಸೇರಿದ್ರೆ ಆಗ್ತದೆ. ನಾವು ಒಂದು ಪಾರ್ಟ್ಸ್ ಕ್ಯಾನ್ಸರ್ ಆದ್ರೆ ಡಾಕ್ಟರ್ ಆ ಕೈ ಬಿಸಾಡ್ತಾರೆ. ಹಾಗೆಲ್ವಾ? ಶರೀರದ ಒಂದು ಭಾಗ ಏನಾದ್ರು ಡ್ಯಾಮೇಜ್ ಈ ಡ್ಯಾಮೇಜ್ ಆಗಿರುವ ಪಾರ್ಟ್ಸ್ ನಮ್ಮ ಇದ್ರೆ, ಈ ಅದು ನಮ್ಮಲ್ಲಿದ್ರೆ ಇಡೀ ಜೀವ ಹಾಳಾಗಿ ಬಿಸಾಡೋದಿಲ್ವಾ? ಹಾಗೆ ನಮ್ಮ ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದೇ ನೂತನವಾದಿಗಳಿಗೆ ನಾವು ಪ್ರೀತಿ ಮಾಡಿಬಿಟ್ರೆ ಅವರ ಫ್ರೆಂಡ್ಶಿಪ್ ಜಾಸ್ತಿ ಖಂಡಿತ. ಅವರ ಸುಹಬತ್ ನಮ್ಮ ಮನಸ್ಸಿಂದ ಕೂಡ ಪ್ರವಾದಿ ಪ್ರೀತಿ ಮಾಡಲು ಸಾಧ್ಯವಿದೆ. ಹಾಗಿರುವ ಈ ಇಂದಿನ ಕಾಲದಲ್ಲಿ ನಮಗೆ ಅಗತ್ಯವಿರೋದು ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಅವರ ಪ್ರೀತಿ ಮತ್ತು ವಿಶ್ವಾಸವಾಗಿ. ನಾವು ಬಿಡಿ ಪ್ರಾಣ ಇರುವಂತಹ ವಸ್ತು ಬಿಡಿ, ಪ್ರಾಣ ಇಲ್ಲದಂತ ಕಲ್ಲುಗಳು ಕೂಡ ಪ್ರೀತಿ ಮಾಡ್ತಿದ್ರು. ಯಾರಿಗೆ? ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ. ಜಾಸ್ತಿ ಮಾತನಾಡಿದ್ರೆ ಟೈಮ್ ಜಾಸ್ತಿ ಆಗ್ತಾ ಇದೆ. ಮಸ್ಜಿದ್ ನಬವಿ ಶರೀಫ್ ಕೇಳಿರಬಹುದು, ಮಿಂಬರ್ ಶರೀಫ್ ಆಗೋ ಮೊದಲು ಅಲ್ವಾ, ಮಸ್ಜಿದ್ ಮೆಂಬರ್ ಇರಲಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖುತ್ಬಾ ಮಾಡ್ತಾ ಇದ್ರು, ಜನಸಂಖ್ಯೆ ಜಾಸ್ತಿ ಆಯಿತು, ಸಹಾಬಿಗಳು ಜಾಸ್ತಿ ಆದರು. ಮೆಂಬರ್ನ ಅಗತ್ಯ ಬರುವಾಗ ಒಂದು ಮಹಿಳೆ ಮೆಂಬರ್ ಹದಿಯ ಗಿಫ್ಟ್ ಮಾಡ್ತಾರೆ. ಫಸ್ಟ್ ಜುಮಾ ಮೆಂಬರ್ಗೆ ನಿಲ್ಲುವಾಗ ಮಸ್ಜಿದ್ ನಬವಿ ಶರೀಫ್ ಅಲ್ಲಿ ಯಾರು ಅಳ್ತಾ ಇದ್ದಾರೆ, ಕೂಗುತ್ತಾ ಇದ್ದಾರೆ. ಸಹಾಬಿಗಳು ಆಚೆ ನೋಡಿದ್ರು, ಈಚೆ ನೋಡಿದ್ರು, ಕಾಣ್ತಾ ಇಲ್ಲ. ಯಾರು ಕೂಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಕೊನೆಗೆ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಖುತ್ಬಾವನ್ನು ನಿಲ್ಲಿಸಿ ಆ ಓಲ್ಡ್ ಜಾಗ ಕಳೆದ ವಾರ ಖುತ್ಬಾ ಮಾಡಿರುವ ಜಾಗ, ಇದಕ್ಕಿಂತ ಮುಂಚೆ ಖುತ್ಬಾ ಕೂಡ ಅದರ ಹತ್ತಿರ ಬಂದು ಹೇಳ್ತಾರೆ, ಈ ಶಬ್ದ ಇದು ಮರದಿಂದ ಬರುವಂತ ಶಬ್ದವಾಗಿದೆ, ಈ ಒಣಗೋಗಿರುವ ಇದು ಹನ್ನಾರ ಇದರಿಂದ ಬರುವಂತ ಶಬ್ದವಾಗಿದೆ. ನನ್ನ ಬೆನ್ನು ಇವತ್ತು ತಾಗ್ತಾ ಇಲ್ಲ. ಅರ್ಥ ಆಗ್ತಾವ ಮಕ್ಕಳ? ಆ ಒಣಗೋಗಿರೋ ಮರ ರೆಸ್ಟ್ ಮಾಡ್ತಾ ಇದೆ, ನನ್ನ ಬೆನ್ನು ಅದಕ್ಕೆ ತಾಗ್ತಾ ಇತ್ತು. ಇವತ್ತು ಸುಮಾರು ವರ್ಷ ನಂತರ ನನ್ನ ಬೆನ್ನು ಅದಕ್ಕೆ ತಾಗ್ತಾ ಇಲ್ಲ. ಆ ಒಂದು ಬೇಸರ ಸುತೂನ್, ಈ ಪಿಲ್ಲರ್ ಕೂಗ್ತಾ ಇದೆ ಅಂತ ಹೇಳಿ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಜೀವನದ ವಸ್ತುಗಳು, ಪ್ರಾಣಿಗಳು ಕೂಡ ಪ್ರೀತಿ ಮಾಡ್ತಾ ಇದ್ರು. ಉಮ್ಮುಲ್ ಮುಮಿನೀನ್ ಸಯ್ಯಿದಾ ಸಿದ್ದೀಕ್ ಹೇಳ್ತಾರೆ, ನನ್ನ ಮನೆಯಲ್ಲಿ ಕುರಿ ಅಥವಾ ಒಂದು ಕೋಳಿ ಇರುವಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯ ಒಳಗೆ ಬರುವಾಗ ಆ ಕೋಳಿ ಮನೆಯ ಬಾಗಿಲು ನಿಂತ್ಕೊಂಡು ಒಂದು ಸೆಕೆಂಡ್ ಕೂಡ ಕಣ್ಣು ಬಂದ್ ಮಾಡದೆ ಮುಹಮ್ಮದ್ ರಸೂಲುಲ್ಲಾಹಿ ಆ ಮುಖವನ್ನು ನೋಡ್ತಾ ಇತ್ತು. ಆಚೆ ಓಡ್ತಾ ಇರ್ಲಿಲ್ಲ, ಜಂಪ್ ಮಾಡ್ತಾ ಇರ್ಲಿಲ್ಲ, ಒಂದೇ ಕಣ್ಣು ಬಿಟ್ಟು ನೋಡ್ತಾ ಇದ್ರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋದರೆ ಆ ಕೋಳಿ ಆಚೆ ಓಡೋದು, ಈಚೆ ಓಡೋದು, ಈಚೆ ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ರು. ಆಗ ಸಿದ್ದೀಕ್ ಹೇಳ್ತಾರೆ, ಆಯಿಷಾ ಸಿದ್ದೀಕ ಆಚೆ ಜಂಪ್ ಮಾಡಿದೆ ಯಾಕೆ? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಒಳಗೆ ಇಲ್ವಲ್ಲ, ಯಾವಾಗ ಬರ್ತಾರೆ ಆಸೆಯಿಂದ ಆಚೆ ಈಚೆ ಓಡ್ತಾ ಅಂದಾಜ ಲಗಾಯ. जानवर तक जिससे मोहब्बत करें वो है मोहम्मद रसूलुल्लाह सल्लल्लाहु अलैहि वसल्लम। इसलिए आप लोगों से गुजारिश है, आज भी अगर आप सच्ची मोहब्बत हो जाए मदीने वाले से तो आपका बेड़ा पार। ಒಳ್ಳೆ ಮನಸ್ಸಿಂದ ನಮ್ಮ ಜೀವನದ ಜಾಸ್ತಿ ಪ್ರೀತಿ ಮಾಡಬೇಕು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮಂತ ಸಾದ ಮನುಷ್ಯನವರು ಇವತ್ತು ನೂತನವಾದಿಗಳು ಅದೇ ವಾದ ಅಲ್ವಾ? ನಮ್ಗೆ ಎರಡು ಕೈ ಇದೆ, ಅವ್ರಿಗೆ ಎರಡು ಕೈ ಇತ್ತು, ನಮಗೂ ಎರಡು ಕಾಲಿದೆ, ಅವು ಎರಡು ಕಾಲೇ ಅಲ್ವಾ? ನಮ್ಗೆ ಎರಡು ಕಣ್ಣಿದೆ, ಅವ್ರಿಗೆ ಎರಡು ಕಣ್ಣೇ ಅಲ್ವಾ ಅಂತ ಹೇಳಿ ನಾವು ನಂಬಿ ಅವಳು ಸಮಾಂತವಾದ ಮಾಡ್ತಿರುವಂತ ತಬ್ಲೀಗ್ ಜಮಾತನವರು ಹೇಗೆ ಸಮವಾಗುವುದು? ಸಯ್ಯಿದುನಾ ಶೈಖ್ ಅಬ್ದುಲ್ ಹಕ್ ಮುಹದ್ದಿಸ್ ದೆಹಲಿ ರದಿಯಲ್ಲಾಹು ಅನ್ಹು ಮುದಾರಿಜ್ ನಬುವತ ಒಂದು ಚರಿತ್ರೆ ಬರೆದಿದ್ದಾರೆ. ಒಂದು ದಿನ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಅವರ ಮಗಳಾಗಿರುವ ಸಯ್ಯಿದತು ನಿಸಾಉಲ್ ಆಲಮೀನ್ ಸಯ್ಯಿದತುನಾ ಫಾತಿಮತು ಝಹರಾ ರದಿಯಲ್ಲಾಹು ತಆಲಾ ಅನ್ಹಾ ಅವರ ಮನೆಗೆ ಬಂದರು. ಮನೆಗೆ ಬರುವಾಗ ಸಯ್ಯದಾ ಫಾತಿಮಾ ಮನೆ ಒಳಗೆ ಚಪಾತಿ ಮಾಡ್ತಾ ಇದ್ದಾರೆ, ರೊಟ್ಟಿ ಮಾಡ್ತಾ ಇದ್ದಾರೆ. ಅದು ತಂದೂರೊಳಗೆ ಅಂಟಿಸ್ತಾ ಇದ್ದಾರೆ. ಈಗ ಒಲೆ ಒಳಗೆ ಅಂಟಿಸ್ತಾ ಇದ್ದಾರೆ. ತಂದೂರು ನೋಡಿದಿರಲ್ಲ, ಮಗಳ ಬಗ್ಗೆ ಎಷ್ಟು ಪ್ರೀತಿ ನೋಡಿ. ಮಗಳ ರೊಟ್ಟಿ ಕೂತ್ಕೊಂಡು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಪಾತಿ ಮಾಡ್ತಾರೆ. ಮಗಳು ಚಪಾತಿ ಮಾಡ್ತಾ ಇದ್ದಾರೆ, ಅದರೊಟ್ಟಿಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಪಾತಿ ಮಾಡ್ತಾರೆ. ಎರಡು ರೊಟ್ಟಿ ಕೂಡ ಒಲೆ ಒಳಗೆ ಅಂಟಿಸ್ತಾರೆ. ಸ್ವಲ್ಪ ಟೈಮ್ ನಂತರ 5 ನಿಮಿಷ ನಂತರ ಆ ಚಪಾತಿ ತೆಗೆಯುವಾಗ ಒಂದು ಚಪಾತಿ ಬೆಂದಿದೆ, ಕ್ಲೀನ್ ಬೆಂದಿದೆ, ಮತ್ತೊಂದು ಹಸಿ ಇದೆ. ಹೇಗೆ ಅಂಟಿಸಿದ್ರೆ ಹಾಗೇನೆ ಹೊರಗೆ ಬಂತು. ಆಗ ಸಯ್ಯದಾ ಫಾತಿಮಾಗೆ ತಅಜ್ಜುಬ್ ಆಯ್ತು. ಇದೇನು, ನಾನು ಹಾಕಿರೋ ಚಪಾತಿ ಒಳ್ಳೆ ಬೆಂದಿದೆ, ಫ್ರೈ ಆಗಿ ಬಂದಿದೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಕಿರೋ ಚಪಾತಿ ಅದಕ್ಕೆ ಬೆಂಕಿ ತಾಗಲಿಲ್ಲ, ಅದಕ್ಕೆ ಬೆಂಕಿಯ ಅಸರಾಗಲಿಲ್ಲ. ಏನು ಕಾರಣ? ಹೈರಾನಾಗಿ ತಅಜ್ಜುಬಾಗಿ ನೋಡುವಾಗ ಆಗ ಹಬೀಬ್ ಹೇಳ್ತಾರೆ, ಓ ಫಾತಿಮಾ, ನಾನು ನಬಿಯಾಗಿದ್ದೇನೆ. ಒಂದು ವಸ್ತುಗೆ ಅಂಬಿಯಾಗಳ ಶರೀರ, ಅಂಬಿಯಾಗಳ ಕೈಗೆ ತಾಗಿದ್ರೆ ಆ ವಸ್ತುಗೆ ಬೆಂಕಿ ತಾಗೋದಿಲ್ಲ. ಆ ಬೆಂಕಿಗೆ, ಆ ವಸ್ತುಗೆ ಬೆಂಕಿ ತಾಗೋದಿಲ್ಲ, ಆ ವಸ್ತು ಸುಟ್ಟೋಗುವುದಿಲ್ಲ ಎಂದು ಸಯ್ಯಿದನಾ ಮುಹಮ್ಮದ್ ರಸೂಲುಲ್ಲಾಹಿ. ಅರ್ಥ ಮಾಡಿಕೊಳ್ಳಬೇಕು ನೀವೆಲ್ಲರೂ. ಒಂದು ವಸ್ತುಗೆ ಚಪಾತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈ ತಾಗಿದ್ರೆ ಅದು ಸುಟ್ಟೋಗದಿದ್ರೆ, ಮನಸ್ಸಲ್ಲಿ ಪ್ರೀತಿ ಇದ್ರೆ ಆ ಶರೀರ ಯಾವಾಗಲೂ ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಉಂಟಾ? ನಮ್ಮಂತ ಸಾಧಾರಣ ಮನುಷ್ಯ ಆದ್ರೆ ಚಪಾತಿ ಬೆಂದ್ಬೇಕಿತ್ತಲ್ವಾ? ಹಾಗೆ ನನ್ನ ಪ್ರೀತಿ ಯುವಕರೇ, ಸಹಾಬಿಗಳು ಕೂಡ ಕಣ್ಣಿನ ನೋಡಿರುವ ಸಹಾಬಿಗಳಲ್ವಾ, ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ತರ ನಬಿ ಸಲ್ಲಲ್ಲಾಹು ನಮ್ಮ ತರ ಸಾಧಾರಣ ಮನುಷ್ಯರಲ್ಲ. ನಾವು ಉಪವಾಸ ಇಡ್ತೇವೆ, ಉಪವಾಸ ಇಡುದಿಲ್ವಾ? ನಬಿ ಸಲ್ಲಲ್ಲಾಹು ಉಪವಾಸ ಶುರು ಮಾಡಿದ್ರು. ಅತ್ತಳ ಇಲ್ಲ, ಮುತ್ತಳ ಇಲ್ಲ, ಸಹಿರಿ ಮಾಡ್ತಾರೆ, ಇಫ್ತಾರಿ ಕೂಡ ಮಾಡೋದಿಲ್ಲ. ಸಹಾಬಿಗಳಿಂದ ನೋಡಿದ್ರು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಪವಾಸ ಇಡ್ತಾ ಇದ್ದಾರೆ, ಅತ್ತಳ ಮಾಡ್ತಾ ಇಲ್ಲ, ಇಫ್ತಾರಿ ಮಾಡ್ತಾ ಇಲ್ಲ, ಬೆಳಗ್ಗೆ ಇಲ್ಲ ಸಂಜೆ ಏನು ತಿಂತಾ ಇಲ್ಲ, ನಿರಂತರವಾಗಿ ಉಪವಾಸ ಇಡುವಾಗ ಯಾವುದು ತಾಕತ್ತಲ್ಲಿ ಕೊರತೆ ಇಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ಆಕ್ಟಿವಿಟೀಸ್ ಅಲ್ಲಿ ಯಾವುದು ಚೇಂಜಸ್ ಇಲ್ಲ, ಫ್ರೀ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನಮಾಜ್ ಮಾಡ್ತಾ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಸಹಾಬಿಗಳು ಕೂಡ ಅಂತದೇ ಉಪವಾಸ ಶುರು ಮಾಡಿದ್ರು. ನಿಲ್ಲಿಸ್ತಾ ಇದ್ದೀವಿ, ಅಂತದೇ ಉಪವಾಸ ಶುರು ಮಾಡಿದ್ರು. ಒಂದು ದಿನ, 2 ದಿನ, 3 ದಿನ ಎಲ್ಲ ಲೂಸ್ ಆಗಿಬಿಟ್ಟು ಬಿಪಿ ಡೌನ್, ಶುಗರ್ ಡೌನ್. ಸಹಾಬಿಗಳಿಗೆ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗ್ತಾ ಉಂಟಲ್ಲ? ನಮಸ್ತೆ ಬರುವಾಗ ಡೀಲ್ ಆಗಿ ಬರುತ್ತೆ, ನಡೀಲಿಕ್ಕೆ ಆಗ್ತಾ ಇಲ್ಲ. ಆಗ ಕೇಳಿದ್ಯೋ, ಏನಾಯ್ತು ನಿಮಗೆ, ಯಾಕೆ ನಡೀಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮಲ್ಲಿ ವೀಕ್ನೆಸ್ ಕಾಣ್ತಾ ಇದೆ, ಯಾಕೆ ವೀಕ್ನೆಸ್ ಅಂತ ಕೇಳುವಾಗ ಆಗ ಸಹಾಬಿಗಳು ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವಿಟ್ಟ ಅಂತ ಉಪವಾಸಗಳು ನಾವು ಕೂಡ ಇಡ್ತಾ ಇದ್ದೇವೆ. ನೀವು ಒಂದು ವಾರದಿಂದ ನೋಡ್ತಾ ಇದ್ದೇವೆ, ಬೆಳಿಗ್ಗೆ ತಿಂತಾ ಇಲ್ಲ, ಸಂಜೆ ಕೂಡ ತಿನ್ನೋದಿಲ್ಲ, 24 ಗಂಟೆ ಒಂದು ವಕ್ತು ಕೂಡ ತಿನ್ನದೆ ನೀವು ಉಪವಾಸ ಇಟ್ಟಿದ್ದೀರಿ. ನಿಮ್ಮ ತಾಕತ್ತಲ್ಲಿ ಏನು ಕಮ್ಮಿ ಕಾಣ್ತಾ ಇಲ್ಲ, ನಿಮ್ಮ ಮುಖದಲ್ಲಿ ಯಾವ ವೀಕ್ನೆಸ್ ಕಾಣೋದಿಲ್ಲ. ನಾವು 1-2 ದಿನದಲ್ಲಿ ನಾವು ಲೂಸ್ ಆಗಿ ಬಿಟ್ಟಿದ್ದೇವೆ. ಆಗ ಅಯ್ಯಕುಂ ಬಿಸಲಿ ಏನ್ ಹೇಳಿದ್ರು? ಅಯ್ಯಕುಂ ಬಿಸಲಿ, ಓ ಸಹಾಬಿಗಳೇ, ನೀವು ನನ್ನಂತರಾಗಲಿಕ್ಕೆ ಸಾಧ್ಯವಿಲ್ಲ. ನನ್ನಂತರು ಯಾರು? ನಿಮ್ಮಲ್ಲಿ ನನ್ನಂತರು ಯಾರು? ಸಯ್ಯಿದ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೋಡಿದ್ರ ಒಟ್ಟಿಗಿದ್ದ ಸಹಾಬಿಗಳು, ಅವರ ಕಾಲದಲ್ಲಿದ್ದರು, ಆ ರೀತಿ ಆಗೋದಕ್ಕೆ ಸಾಧ್ಯವಾಗಿದೆ. ಇಂದಿನ ಜನರು ಆಗ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇದೆಯಾ? ಇಲ್ಲ. ನಮ್ಗೆ ಇವತ್ತು ಎಲ್ಲ ಹೊಡೆತ ಬೀಳ್ತಾ ಇದೆ ಗೊತ್ತಾ? ನಮ್ಮ ಕಲ್ಬಲಿ ಮುಹಮ್ಮದ್ ರಸೂಲುಲ್ಲಾಹಿ ಅವರ ಪ್ರೀತಿ ಇಲ್ಲ. ಮುಸ್ಲಿಂ ಯಾಕೆ ವೀಕ್ ಉಸ್ತಾದ್? ಮೊದಲು ಮಸ್ಜಿದ್ ಒಂದು ಇರಲಿಲ್ಲ, ಸ್ಥಾಪನೆಗಳು ಇರಲಿಲ್ಲ, ಯತೀಮಖಾನೆ ಇತ್ತ, ಅದು ಕೂಡ ಇರಲಿಲ್ಲ. ಆದ್ರೆ ಎಲ್ಲಾ ಜಾಗದಲ್ಲಿ ಇಸ್ಲಾಮಿನ ಅಲಂ ಎತ್ತರವಾಗಿ ಕಾಣ್ತಾ ಇತ್ತು. ಎಲ್ಲದಕ್ಕೂ ಮುಸ್ಲಿಮರಿಗೆಲ್ಲ ಒಳ್ಳೆ ಬೆಲೆ ಇತ್ತು. ಇವತ್ತು ಮಸ್ಜಿದ್ ಜಾಸ್ತಿ ಆಗಿದೆ, ಸ್ಥಾಪನೆ ಜಾಸ್ತಿ ಆಗಿದೆ, ಯತೀಮಖಾನ ಜಾಸ್ತಿ ಆಗಿದೆ, ಇಲ್ಮ್ ಜಾಸ್ತಿ, ಎಲ್ಲಕ್ಕೂ ಜಾಸ್ತಿ ಆದ್ರೂ ಕೂಡ ನಮ್ಗೆ ಪೆಟ್ಟು. ಯಾಕೆ? ಮೊದಲು ಫ್ರೀ ಎಜುಕೇಶನ್ ಎಷ್ಟಿದೆ, ಗಲ್ಲಿ ಸ್ಥಾಪನೆ ಉಂಟು ಈಗ. ಆದ್ರೂ ನಾವೆಲ್ಲ ಮೊದಲಿನ ಜನರಲ್ಲಿ
ಸಯ್ಯಿದುನಾ ಮುಹಮ್ಮದ್ ಮುಸ್ತಫಾ ಅವರ ಒಳ್ಳೆ ಇಷ್ಕ್ ಇತ್ತು, ಪ್ರೀತಿ ಇತ್ತು. ಇವತ್ತು ಜನರಲ್ಲಿ ಆ ಪ್ರೀತಿ ಇಲ್ಲ. ಅದಕ್ಕಾಗಿ ನಾವು ಹಿಂದೆ ಬೀಳ್ತಾ ಇದ್ದೇವೆ. ಇಕ್ಬಾಲ್ ಹೇಳ್ತಾ ಇದ್ದಾರೆ, ये फाका कश के मौत से डरता नहीं जरा, ये फाका कश है मौत से डरता नहीं जरा, इसके बदन से रूह मोहम्मद निकाल दो. ಹೇಳ್ತಾ ಈ ಮುಸ್ಲಿಂ ಎಂಬರು ಮೌತಿಂದ ಹೆದರುವ ಜಾತಿ ಅಲ್ಲ, ಮರಣಕ್ಕೆ ಹೆದರವರು ಮುಸ್ಲಿಂಗಳಲ್ಲ ಅಂತ ಹೇಳ್ತಾರೆ. ತಿನ್ಲಿಕ್ಕೆ ಇಲ್ಲ, ಹಾಕ್ಲಿಕ್ಕೆ ಇಲ್ಲ, ಮನೆ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲದ್ರು ಕೂಡ ಇವ್ರದೇ ಅಧಿಕಾರ, ಇವ್ರದೇ ಹುಕುಮತ್ ಇದೆ. ಯಾಕೆ? ಇವರ ಕಲ್ಬಲ್ಲಿ ಹಬೀಬ್ ಇದ್ದಾರೆ. ये फाका कश है मौत से डरता नहीं जरा, इसके बदन से रूह मोहम्मद निकाल दो. यूना कल्ब अली, यूना जिस्म अली मोहम्मद रसूलुल्लाह और प्रीति ಇದೆ और रूह ಇದೆ. ಆ ರೂಹ ಇರುವ ತನಕ, ಆ ಮೊಹಮ್ಮದ್ ರಸೂಲುಲ್ಲಾಹ और ಇಶ್ಕ್ ಇರುವ ತನಕ ಮುಸ್ಲಿಮ್ಗಳಿಗೆ ಸೋಲಿಸಲಿಕ್ಕೋ ಅಥವಾ ಸಾಯಿಸಲಿಕ್ಕೋ ಯಾರಿಗೂ ಸಾಧ್ಯವಿಲ್ಲ ಅಂತ ಡಾಕ್ಟರ್ ಇಕ್ಬಾಲ್ ಹಾಡ್ತಾ ಇದ್ದಾರೆ. ಹಾಗಿರುವ ಇಲ್ಲ ಯುವಕರೇ, ತುಂಬಾ ಹೇಳ್ತಾ ಇದ್ದೇನೆ, ತುಂಬಾ ನಾವು ಕಯಾಮತ್ತಿನ ಹತ್ತಿರದ ಕಾಲದ ಬದುಕ್ತಾ ಇದ್ದೇವೆ ಅಲ್ವಾ? ಬೆಳಿಗ್ಗೆ ಮುಸ್ಲಿಂ ಇದ್ರೆ ಸಂಜೆ ಕಾಫಿರ್ ಆಗೋ ಟೈಮ್ ಬರಬಹುದು, ಸಂಜೆ ಮುಸ್ಲಿಂ ಇದ್ದವನು ಬೆಳಿಗ್ಗೆ ಕಾಫಿರ್ ಆಗಬಹುದು ಎಂದು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅದೇ ಕಾಲ ಅಲ್ವಾ? ಬೆಳಿಗ್ಗೆ ಸುನ್ನಿ ಇರ್ತೇವೆ, ಬೆಳಿಗ್ಗೆ ಮನೆಯಲ್ಲಿ ಮೌಲೂದ್ ಮಾಡ್ತೇವೆ, ಸಂಜೆ ಬರುವಾಗ ಮೌಲೂದ್ ಶಿರ್ಕ್ ಅಲ್ವಾ? ಎಷ್ಟು ಯುವಕರಿಲ್ವಾ? ಗಲ್ಫ್ ಹೋಗುವಾಗ ಪಾಸ್ಪೋರ್ಟ್ ತಂದೆ ಸಯ್ಯದ್ ಇಬ್ರಾಹಿಂ ಒಲಿ ದರ್ಬಾರದಲ್ಲಿ ಇಡ್ತೇವೆ ನಾವು. ಖತೀಬ್ ಉಸ್ತಾದಿಗೆ ಯಾಸೀನ್ ಹದಿಯಾ ಮಾಡುತ್ತೇವೆ. ಪಾಸ್ಪೋರ್ಟ್, ಟಿಕೆಟ್, ವೀಸಾ ಎಲ್ಲ ರೊಕ್ಕದ ಇಟ್ಟು ನಾವು ಇಲ್ಲಿ ಹೋಗ್ತೇವೆ. ಅಲ್ಲಿ 3 ತಿಂಗಳು ಸಂಬಳ ಸಿಕ್ಕಿದ ನಂತರ ಅದು ಶಿರ್ಕ್, ಬಿದ್ಅತ್, ಹರಾಮ್ ಅಂತ ಹೇಳುವುದಿಲ್ಲ. ಸ್ವಂತ ತಂದೆ ತಾಯಿಗಳ ಮುಶ್ರಿಕ್ ಅಂತ ಹೇಳುವ ಮಕ್ಕಳು ಇವತ್ತು ಬರ್ತಾ ಇದ್ದಾರೆ. ಅಲ್ಲಾಹ್ ನಮ್ಮನ್ನು ಕಾಪಾಡಬೇಕು. ಹಾಗೆ ಎಲ್ಲ ಯುವಕರನ್ನು ಹೇಳ್ತಾ ಇರೋದು, ಸುನ್ನತ್ ಜಮಾಅತಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಯಾವಾಗಲೂ ಮಾಡೋದು ದುಆ ಆಗಿರಬೇಕು. ಫಿತನಲ್ಲಿ ಅಲ್ಲಾಹ್ ಅವನಿಗೆ ಈಮಾನ್ ಸಲಾಮತ್ ಮಾಡಬೇಕು. ಫ್ರೆಂಡ್ಶಿಪ್ ಮಾಡುವಾಗ ತುಂಬಾ ಜಾಗೃತಿ ಮಾಡಬೇಕು. ಅದೇ ಜಾಸ್ತಿ ಅಲ್ವಾ? ಏನಾದ್ರು ದೀನ ಬಗ್ಗೆ ಡೌಟ್ ಬಂದ್ರೆ ನೀವು ಯಾರು ಅಂತ ಕೇಳ್ತಾ ಇದ್ದೀರಿ. ಈಗ ಉಸ್ತಾದ್ ಬರ್ತೀರಾ? ಬರೋದಿಲ್ಲ. ಫಸ್ಟ್ ನೋಡೋದು ಇದಕ್ಕೆ ಅಲ್ವಾ? ಖೈರ್ ಮುದ್ಶನ್ ಎಲ್ಲ ಮಜಮೂ ಬೇಕು. ಖೈರ್ ಇರುವ ಸರಿ ಜಾಸ್ತಿ ಒಳ್ಳೆ ಯಾರು ನೋಡ್ತಾರೆ? ಎಲ್ಲ ನೋಡೋದು ಹರಾಮೇ ಏನಾಗತ್ತೆ? ನೋಡ್ತಾರೆ, ಬುಖಾರಿ ನೋಡ್ತಾರೆ, ಮುಸ್ಲಿಂ ನೋಡ್ತಾರೆ, ತಫ್ಸೀಲ್ ನಮಗೆ ಸಿಗ್ತದೆ, ಫಾಯ್ದಾ ಕೂಡ ಇದೆ. ಅದೇ ಫಾಯ್ದಾ ಯಾರು ನೋಡ್ತಾರೆ? ನೋಡೋದು ಯಾವ್ದು? ಬೇಡದೇ ಇದೆ. ಹಾಗಿರುವಾಗ ಯುವಕರೇ, ಫ್ರೆಂಡ್ಶಿಪ್ ಮಾಡುವಾಗ ಜಾಗ್ರತೆ ಮಾಡಬೇಕು. ಸಾಲಿಹೀನ್ಗಳ ಸಂಪರ್ಕ ನಿಮಗೆ ಬೇಕು, ಔಲಿಯಾಗಳ ಸಂಪರ್ಕ ನಿಮಗೆ ಬೇಕು, ಸಯ್ಯದ್ಗಳ ದೋಸ್ತಿ ನಿಮಗೆ ಬೇಕು. ಆ ದೋಸ್ತಿ ಇಲ್ಲದಿದ್ರೆ ಖಂಡಿತ ನನ್ನ ಈಮಾನ್ ಕೂಡ ಉಳಿಯುವುದಿಲ್ಲ, ನಿಮ್ಮ ಈಮಾನ್ ಕೂಡ ಉಳಿಯುವುದಿಲ್ಲ. ಯಾ ಅಯ್ಯುಲ್ಲದೀನ ಆಮನು ಇತ್ತಖುಲ್ಲಾಹ ವಕೂನು ಮಅಸ್ ಸಾದಿಕೀನ್. ಓ ಸತ್ಯ ವಿಶ್ವಾಸಿಗಳೇ, ಅಲ್ಲಾಹ್ನೇ ಭಯಪಡಬೇಕು, ನೀವು ಮುತ್ತಕಿಗಳಾಗಬೇಕು. ವಕೂನು ಮಅಸ್ ಸಾದಿಕೀನ್, ನಿಮ್ಮಲ್ಲಿರುವಂತಹ ತಕ್ವಾ ಮತ್ತು ಈಮಾನ್ ಉಳಿಬೇಕಾದ್ರೆ ವಕೂನು ಮಅಸ್ ಸಾದಿಕೀನ್, ಈ ಎರಡು ನಿಅಮತ್ ಉಳಿಬೇಕಾದ್ರೆ ನೀವು ಸಾಲಿಹೀನ್ಗಳ ಸಂಪರ್ಕ ನಿಮಗೆ ಬೇಕು. ಅಲ್ಲಾಹ್ ಜಲ್ಲ ಜಲಾಲಹು ಎಲ್ಲರಿಗೂ ಕೂಡ ಉಲಮಾಗಳಿಗೆ ಪ್ರೀತಿ ಮಾಡುವಂತ ತೌಫೀಕ್ ನೀಡಲಿ. ಇಸ್ಲಾಮಿನ ಹೆಸರಲ್ಲಿ ಹುಟ್ಟಿರುವಂತಹ ಎಲ್ಲ ನೂತನ ಶರ್ರಿಂದ ಅಲ್ಲಾಹು ನಮ್ಮನ್ನು ಕಾಪಾಡಲಿ. ಸಯ್ಯದ್ ಇಬ್ರಾಹಿಂ ಒಲಿ ದರ್ಬಾರ್ ವಸೀಲದಿಂದ ಒಂದಲ್ಲ ಒಂದಿನ ನನಗೆ ಮತ್ತೆ ನಿಮಗೂ ಕೂಡ ಪವಿತ್ರವಾದ ಮದೀನಾ ಶರೀಫ್ ನೋಡಲಿಕ್ಕೆ ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.